ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಹಿಜ್ಬುಲ್ಲಾ ವಿರುದ್ಧ ಹೊಸ ನಿರ್ಬಂಧಗಳನ್ನು ವಿಧಿಸಿದ್ದು ಸಂಘಟನೆಯನ್ನು ಇರಾನ್ನ ನಕಲಿ ಸಂಘಟನೆ ಎಂದು ಆರೋಪಿಸಿದೆ. ಹಿಜ್ಬುಲ್ಲಾಗೆ ನಗದು ವರ್ಗಾವಣೆ ಮಾಡುತ್ತಿದ್ದ ಜಾಲದ ಭಾಗವೆಂದು ಆರೋಪಿಸಲಾದ 10 ಮಂದಿಯ ವಿರುದ್ಧ ಅಮೆರಿಕ ನಿರ್ಬಂಧಗಳನ್ನು ಘೋಷಿಸಿದೆ. ಲೆಬನಾನ್, ಟರ್ಕಿ, ಯುಎಇ ಮತ್ತು ಇರಾನ್ ನಡುವೆ ವಾಣಿಜ್ಯ ವಿಮಾನಗಳಲ್ಲಿ ಪ್ರಯಾಣಿಸುತ್ತಿದ್ದ ಕೊರಿಯರ್ಗಳ ಮೂಲಕ ಈ ಜಾಲವು ದೊಡ್ಡ ಪ್ರಮಾಣದ ಹಣವನ್ನು ವಿವಿಧ ದೇಶಗಳಿಗೆ ಸಾಗಿಸುತ್ತಿತ್ತು. ಇದರಿಂದ ಅಧಿಕೃತ ಹಣಕಾಸು ವ್ಯವಸ್ಥೆಯನ್ನು ತಪ್ಪಿಸಿ ವಿದೇಶಿ ಕರೆನ್ಸಿಯನ್ನು ಪಡೆಯಲು ಮತ್ತು ಅಮೆರಿಕದ ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳಲು ಹಿಜ್ಬುಲ್ಲಾಗೆ ನೆರವಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ. ಹಿಜ್ಬುಲ್ಲಾ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ವತಂತ್ರ ಸಂಘಟನೆಯಲ್ಲ ಎಂಬುದು ಅಮೆರಿಕ ಆರೋಪಿಸಿದೆ. ಹಿಜ್ಬುಲ್ಲಾದ ಮಿಲಿಟರಿ ಕಾರ್ಯಾಚರಣೆಗಳು, ಬಾಹ್ಯ ಭದ್ರತಾ ಚಟುವಟಿಕೆಗಳು ಹಾಗೂ ಪ್ರಮುಖ ಹಣಕಾಸು ಜಾಲಗಳು ಇರಾನ್ನ ಗಡಿಯಾಚೆಗಿನ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರಮುಖ ಸಾಧನವಾಗಿರುವ IRGCಯ ವಿಸ್ತರಣೆಯಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಹೇಳಿದೆ.